ಕಾಂಗ್ರೆಸ್ಸಿನ ಮತ್ತೊಬ್ಬ ನಾಯಕನ ಮನೆ ಮೇಲೂ ಇಡಿ ರೇಡ್ ಆಗಿದೆ. ಹಾಕಿಬ್ ಖಾನ್ ಮನೆ ಮೇಲೆ ಇಡಿ ದಾಳಿಯಾಗಿದೆ. ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಹಾಕಿಬ್ ಖಾನ್ ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್ ಅವರ ಮೊಮ್ಮಗ. ಹ್ಯಾಕರ್ ಶ್ರೀಕಿ ಜೊತೆ ನಂಟಿದೆ ಅನ್ನೋ ಹಿನ್ನೆಲೆಯಲ್ಲೇ ಇಡಿ ಅಧಿಕಾರಿಗಳು ದಾಳಿ ನಡೆಸಿರೋದು. ಶ್ರೀಕಿ ಬಂಧನ ಆದಾಗ ಬಿಟ್ಕಾಯಿನ್ ಹಗರಣದಲ್ಲಿ ಅತಿ ದೊಡ್ಡ ತಿಮಿಂಗಲ ಅಲ್ಲ ಅನ್ನೋದಾಗ್ಲೇ ಗೊತ್ತಾಗಿತ್ತು. ಶ್ರೀಕಿಯನ್ನ ಮುಂದೆ ಇಟ್ಕೊಂಡು, ಶ್ರೀಕಿಯನ್ನ ಬಳಸ್ಕೊಂಡು ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿದವರು ಇನ್ಯಾರು ಇದ್ದಾರೆ, ಒಂದಷ್ಟು ಜನರೇ ಇದ್ದಾರೆ. ದೊಡ್ಡ ಸಮುದ್ರ ಇದು ಅನ್ನೋದು ಅಧಿಕಾರಿಗಳಿಗಾಗ್ಲೇ ಗೊತ್ತಾಗಿತ್ತು. ಶ್ರೀಕಿಯನ್ನ ಬಳಸ್ಕೊಂಡು ಕೋಟ್ಯಾಂತರ ದುಡ್ಡು ಮಾಡಿಕೊಂಡವರ ಲಿಸ್ಟೇ ಇದೆ ಅಂತ ಒಂದೊಂದಾಗಿ ಈಗ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಾರೆ. ಹಾಕಿಬ್ ಖಾನ್ ಮನೆ ಮೇಲೂ ದಾಳಿಯಾಗಿದೆ. ಬ್ಯಾಂಕ್ ಖಾತೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ಸ್ ಮುತ್ತಪ್ಪ ಮತ್ತು ಚೇತನ್ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಮುತ್ತಪ್ಪ, ನಿಮ್ಮನ್ನ ಕೇಳೋದಾದ್ರೆ, ಸದ್ಯಕ್ಕೆ ಈಗ ಬೆಳಿಗ್ಗೆನೆ ಹಾರಿಸ್ ಅವರ ಮನೆ, ಅವರ ಮಕ್ಕಳ ಮನೆ, ಕಚೇರಿ, ಒಟ್ಟು 12 ಕಡೆ ದಾಳಿ ಆಗಿದೆ. ಎಲ್ಲೆಲ್ಲಿ ದಾಳಿ, ಇಲ್ಲಿ ತನಕ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಜೊತೆಗೆ ಶ್ರೀಕಿ ಹಿಂದೆ ಈ ಪ್ರಕರಣದಲ್ಲಿ ಅರೆಸ್ಟ್ ಆದಾಗ್ಲೂ ಕೂಡ ಹೇಳಿದ್ರು ಈತನೇ ಈ ಪ್ರಕರಣದಲ್ಲಿ ಬಹಳ ದೊಡ್ಡ ತಿಮಿಂಗಲ ಅಲ್ಲ, ಈತನನ್ನ ಮುಂದೆ ಇಟ್ಕೊಂಡು ಬಳಸ್ಕೊಂಡು ಕೋಟ್ಯಾಂತರ ದುಡ್ಡು ಮಾಡಿದವರ ಲಿಸ್ಟೇ ಇದೆ ಅಂತ. ಹಾಗಾದ್ರೆ ಈಗ ಇಡಿ ಎಂಟ್ರಿ ಅನ್ನೋದು ಮತ್ತೊಂದಷ್ಟು ಹೆಸರುಗಳು ಆಡ್ ಆಗುತ್ತೆ. ಹೌದು ಶ್ವೇತಾ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ನಗರದ ಹಲವೆಡೆ ಈ ಒಂದು ದಾಳಿಯನ್ನು ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಈ ಪ್ರಕರಣದ ಕಿಂಗ್ ಪಿನ್ ಅಂತಾನೆ ಗುರುತಿಸಲ್ಪಟ್ಟಿರುವಂತಹ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಒಟ್ಟು 4 ಜನ ಇಡಿ ಅಧಿಕಾರಿಗಳು, 2 ಸಿಆರ್ಪಿಎಫ್ ಸಿಬ್ಬಂದಿಗಳ ಒಂದು ಭದ್ರತೆಯಲ್ಲಿ ಈ ಒಂದು ನಿವಾಸದ ಮೇಲೆ ಬಂದು ದಾಳಿಯನ್ನು ಕೂಡ ಮಾಡಿರುವಂತದ್ದು. ದಾಳಿ ಮಾಡಿ ಸಾಕಷ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಏನು ಇಡಿ ಅಧಿಕಾರಿಗಳು ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಶ್ರೀಕಿ ಕೂಡ ನಿವಾಸದಲ್ಲೇ ಇದ್ದ, ಆತನಿಗೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸ ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬೆಳಗಿನ ಜಾವ 6:30 ಸುಮಾರಿಗೆ ಬಂದಂತಹ ಇಡಿ ಅಧಿಕಾರಿಗಳು ಮೊದಲ ಹಂತದಲ್ಲಿ ಅವರಿಗೆ ನೋಟಿಸ್ ಅನ್ನು ಕೊಡುವಂತಹ ಕೆಲಸ ಮಾಡ್ತಾರೆ. ಜೊತೆಗೆ ಮನೆಯನ್ನು ಶೋಧ ಮಾಡುವಂತಹ ಪ್ರಕ್ರಿಯೆ ಕೂಡ ಶುರು ಮಾಡಿಕೊಳ್ಳುವುದು. ಜೊತೆಗೆ ಈ ಒಂದು ಏನು ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲಾತಿಗಳು ಮತ್ತೆ ಅವರಿಗಿರುವಂತಹ ಅನುಮಾನಗಳನ್ನು ಬಗೆಹರಿಸಿಕೊಳ್ಳುವಂತಹ ಕೆಲಸ ಕೂಡ ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಜಯನಗರದಲ್ಲೇ ಇರುವಂತಹ ಮತ್ತೊಬ್ಬ ವ್ಯಕ್ತಿ, ಅವರ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಏನು ಕಾಂಗ್ರೆಸ್ನ ನಾಯಕ ಜೊತೆಗೆ ಮಾಜಿ ಕೇಂದ್ರ ಸಚಿವರಾಗಿರುವಂತಹ ರೆಹಮಾನ್ ಖಾನ್ ಅವರ ಮೊಮ್ಮಗರಾಗಿರುವಂತಹ ಮೊಹಮ್ಮದ್ ಹಕೀಬ್ ಅವರ ನಿವಾಸದ ಮೇಲೂ ಕೂಡ ದಾಳಿ ಮಾಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಈ ಒಂದು ಮೊಹಮ್ಮದ್ ಹಕೀಬ್ ಏನಿದ್ದಾರೆ, ಈತ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅನ್ನು ಕೂಡ ನಡೆಸ್ತಾ ಇದ್ರು. ಈ ಸ್ಕೂಲ್ ಅನ್ನು ನಡೆಸುವ ಮೂಲಕನೇ ಈ ಒಂದು ಬಿಟ್ಕಾಯಿನ್ ಪ್ರಕರಣದಲ್ಲೂ ಕೂಡ ಇವರ ಹೆಸರು ಕೂಡ ಕೇಳಿ ಬಂದಿತ್ತು. ಶ್ರೀಕಿ ಜೊತೆಗೆ ಎನ್ ಎ ಹ್ಯಾರಿಸ್ ಅವರ ಪುತ್ರ ನಲ್ಪಾಡ್ ಅವರ ಜೊತೆಗೆ ಸಾಕಷ್ಟು ಏನು ಸಂಬಂಧಗಳನ್ನು ಕೂಡ ಹೊಂದಿದ್ರು. ಈ ಒಂದು ಪ್ರಕರಣದಲ್ಲಿ ಬೇರೆ ಬೇರೆ ಹೋಟೆಲ್ಗಳಲ್ಲಿ, ಐಷಾರಾಮಿ ಹೋಟೆಲ್ಗಳಲ್ಲಿ ರೂಮ್ ಮಾಡಿಕೊಂಡು ಕೆಲವೊಂದಿಷ್ಟು ವ್ಯವಹಾರಗಳನ್ನು ಕೂಡ ಮಾಡಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಇಡಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಹ್ಯಾರಿಸ್ ಅವರ ನಿವಾಸದ ಮೇಲೆ ದಾಳಿಯನ್ನು ಮಾಡಿದ್ದಾರೆ, ಮತ್ತೊಂದು ಕಡೆ ಶ್ರೀಕಿ ಅವರ ನಿವಾಸ, ಮತ್ತೊಂದು ಕಡೆ ಈ ಒಂದು ಮೊಹಮ್ಮದ್ ಹಕೀಬ್ ಅವರ ನಿವಾಸದ ಮೇಲೆ ಕೂಡ ದಾಳಿ ಮಾಡಿ ಬೆಳಗ್ಗಿಂದಲೂ ಕೂಡ ಶೋಧ ಕಾರ್ಯಗಳನ್ನು ಮುಂದುವರಿಸುವಂತದ್ದು. ಬಹುಶಃ ಈ ಒಂದು ಇಡಿ ದಾಳಿ ಏನಿದೆ ಸಂಜೆವರೆಗೂ ಕೂಡ ನಡೆಯುವಂತಹ ಸಾಧ್ಯತೆ ಇದೆ. ಶ್ವೇತಾ, ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.